ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮ ಲಕ್ಷ್ಮಣರು ಸೀತೆಯೊಡನೆ ಪ್ರಯಾಗದಲ್ಲಿ ಗಂಗಾ ಯಮುನೆಯರ ಸಂಗಮದ ಸಮೀಪದಲ್ಲಿದ್ದ ಭರದ್ವಾಜಾಶ್ರಮಕ್ಕೆ ಹೋದುದು. ಭರದ್ವಾಜರಿಂದ ಸತ್ಕಾರ. ಭರದ್ವಾಜರು ಶ್ರೀರಾಮನಿಗೆ ಚಿತ್ರಕೂಟ ಪರ್ವತದಲ್ಲಿ ಇರುವಂತೆ ಆದೇಶವನ್ನಿತ್ತುದು. ಚಿತ್ರಕೂಟ ಪರ್ವತದ ಮಹಿಮೆಯ ವರ್ಣನೆ ಎಂಬ 54ನೆಯ ಸರ್ಗಕ್ಕೆ ಸ್ವಾಗತ. ತೇತು ತಸ್ಮಿನ್ ಮಹಾವೃಕ್ಷ ಉಷಿತ್ವಾ ರಜನೀಂ ಶುಭಾಂ ವಿಮಲೇಭ್ಯುದಿತೆ ಸೂರ್ಯೆ ತಸ್ಮಾತ್ ದೇಶಾತ್ ಪ್ರತಸ್ಥಿರೆ. ರಾಮ ಲಕ್ಷ್ಮಣ ಸೀತೆಯರು ಆ ಮಹಾವೃಕ್ಷದ ಕೆಳಗೆ ಆ ರಾತ್ರಿ ತಂಗಿದ್ದು ಮೋಡದಿಂದ ಅನಾವೃತನಾದ ಪ್ರಕಾಶಮಾನನಾದ ಸೂರ್ಯನು ಉದಯಿಸಿದ ನಂತರ ಮುಂದೆ ಪ್ರಯಾಣ ಮಾಡಿದರು. ಭಾಗೀರಥಿ ಗಂಗೆಯನ್ನು ಯಮುನೆಯು ಸೇರುವ ಪವಿತ್ರ ಸ್ಥಳಕ್ಕೆ ಹೋಗಲು ಉದ್ದೇಶಿಸಿ ಗಾಢವಾಗಿದ್ದ ಆ ಮಹಾರಣ್ಯದ ಮಧ್ಯದಲ್ಲಿ ಸೀತಾರಾಮ ಲಕ್ಷ್ಮಣರು ಪ್ರಯಾಣ ಮಾಡುತ್ತಿದ್ದರು. ಯಶೋವಂತರಾಗಿದ್ದ ಅವರು ಮನೋಜ್ಞವಾಗಿದ್ದ, ಹಿಂದೆಂದೂ ಕಾಣದಿದ್ದ ಅನೇಕ ದೇಶಗಳನ್ನು ದಾರಿಯುದ್ದಕ್ಕೂ ಸಂದರ್ಶಿಸುತ್ತಾ ಪ್ರಯಾಗ ಕ್ಷೇತ್ರದ ಕಡೆಗೆ ನಡೆದು ಹೋಗುತ್ತಿದ್ದರು. ಯಾವ ವಿಧವಾದ ಈತಿ ಬಾಧೆಗಳೂ ಇಲ್ಲದೆ ಕ್ಷೇಮದಿಂದ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಸುಪುಷ್ಪಿತವಾದ ವಿಧವಾದ ವೃಕ್ಷಗಳ ಗುಂಪುಗಳನ್ನು ನೋಡುತ್ತಾ ಹೋಗುತ್ತಿರುವಾಗ ದಿನದ ಬಹುಭಾಗವೇ ಕಳೆದು ಹೋಯಿತು. ಆಗ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ಈ ಪ್ರಯಾಗ ಕ್ಷೇತ್ರದ ಸುತ್ತಲೂ ಹೊಗೆಯಾಡುತ್ತಿರುವುದನ್ನು ನೋಡಿದರೆ ಇಲ್ಲಿ ಭಗವಂತನಾದ ಯಜ್ಞೇಶ್ವರನಿರುವನೆಂದು ಮತ್ತು ಆ ಹೊಗೆಯು ಅವನ ಧ್ವಜವೇ ಆಗಿರುವುದೆಂದು ನಾನು ಭಾವಿಸುತ್ತೇನೆ. ಮಹರ್ಷಿಗಳಾದ ಭರದ್ವಾಜರು ಇಲ್ಲಿಯೇ ಸಮೀಪದಲ್ಲಿ ಇರಬಹುದು. ನಾವೀಗ ನಿಶ್ಚಯವಾಗಿಯೂ ಗಂಗಾ ಯಮುನಾ ನದಿಗಳ ಸಂಗಮ ಸ್ಥಾನವನ್ನು ತಲುಪಿದ್ದೇವೆ. ಇಲ್ಲಿ ಈ ಎರಡು ನದಿಗಳ ನೀರಿನ ಸಂಘಟ್ಟನದಿಂದ ಉಂಟಾದ ಶಬ್ದವು ಸ್ಪಷ್ಟವಾಗಿಯೇ ಕೇಳಿಬರುತ್ತಿದೆ. ಅರಣ್ಯದಲ್ಲಿ ಹೇರಳವಾಗಿ ಸಿಗುವ ಜೇನು ತುಪ್ಪ, ಸೌದೆ ಮೊದಲಾದವುಗಳನ್ನು ಮಾರಿ ಅದರಿಂದಲೇ ಜೀವನ ನಡೆಸುವವರು ಈ ವೃಕ್ಷಗಳ ರೆಂಬೆಗಳನ್ನು ಕತ್ತರಿಸುತ್ತಾರೆ. ಭರದ್ವಾಜರ ಆಶ್ರಮದಲ್ಲಿ ಇಂತಹ ಅನೇಕ ವೃಕ್ಷಗಳು ಕಾಣುತ್ತಿವೆ. ಹೀಗೆ ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾ ವನದ ಸೊಬಗನ್ನು ನೋಡಿ ಆನಂದಿಸುತ್ತಾ ಪ್ರಯಾಣ ಮಾಡುತ್ತಿದ್ದ ಧನುಷ್ಪಾಣಿಗಳಾದ ರಾಮ ಲಕ್ಷ್ಮಣರು ಸೂರ್ಯನು ಅಸ್ತಂಗತನಾಗುತ್ತಿರುವಾಗ ಗಂಗಾ ಯಮುನೆಯರ ಸಂಗಮ ಸ್ಥಾನದಲ್ಲಿದ್ದ, ಅಂದರೆ ಪ್ರಯಾಗ ಕ್ಷೇತ್ರದಲ್ಲಿದ್ದ ಭರದ್ವಾಜ ಮಹರ್ಷಿಗಳ ಆಶ್ರಮ ಭೂಮಿಯನ್ನು ಪ್ರವೇಶಿಸಿದರು. ಮುಂದೆ ಮುಹೂರ್ತ ಕಾಲದವರೆಗೆ ಪ್ರಯಾಣ ಮಾಡಿ ಭರದ್ವಾಜರ ಆಶ್ರಮವನ್ನು ಸೇರಿದರು. ಅವರು ಧನುಷ್ಪಾಣಿಗಳಾಗಿ ಹೋಗುತ್ತಿದ್ದಾಗ ಅಲ್ಲಿದ್ದ ಮೃಗ ಪಕ್ಷಿಗಳೆಲ್ಲವೂ ಅವರನ್ನು ಕಂಡು ಭಯಗೊಂಡು ಓಡುತ್ತಿದ್ದವು. ಬಳಿಕ ಭರದ್ವಾಜ ಮಹರ್ಷಿಗಳ ದರ್ಶನಾಕಾಂಕ್ಷಿಗಳಾಗಿದ್ದ ರಾಮ ಲಕ್ಷ್ಮಣರು ಸೀತೆಯಿಂದ ಅನುಸೃತರಾಗಿ ಮುನಿಗಳ ಅನುಜ್ಞೆಯನ್ನು ನಿರೀಕ್ಷಿಸುತ್ತಾ ಆಶ್ರಮಕ್ಕೆ ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಮಹರ್ಷಿಗಳಿಗೆ ರಾಮನು ಆಗಮಿಸಿರುವ ವಿಷಯವು ತಿಳಿಯಿತು. ಒಡನೆಯೇ ರಾಮ ಲಕ್ಷ್ಮಣ ಸೀತೆಯರನ್ನು ಆದರದಿಂದ ಆಶ್ರಮದ ಒಳಕ್ಕೆ ಬರಮಾಡಿಕೊಂಡರು. ಮಹಾತ್ಮರಾದ, ಶಿಷ್ಯರಿಂದ ಸುತ್ತುವರಿಯಲ್ಪಟ್ಟಿದ್ದ, ತೀಕ್ಷ್ಣ ವ್ರತಾನುಷ್ಠಾನ ಪರರಾದ, ಏಕಾಗ್ರ ಚಿತ್ತರಾದ, ಎಷ್ಟೋ ಸಾವಿರ ವರ್ಷಗಳ ಘೋರ ತಪಸ್ಸಿನಿಂದ ದಿವ್ಯ ಜ್ಞಾನವನ್ನು ಪಡೆದುಕೊಂಡಿದ್ದ, ಅಗ್ನಿಹೋತ್ರವನ್ನು ಮಾಡಿ ಮುಗಿಸಿದ್ದ ಭರದ್ವಾಜ ಮಹರ್ಷಿಗಳನ್ನು ಕಂಡೊಡನೆಯೇ ಮಹಾಭಾಗನಾದ ಶ್ರೀರಾಮನು ಕೈಜೋಡಿಸಿಕೊಂಡು ಸೀತಾ ಲಕ್ಷ್ಮಣರ ಸಮೇತನಾಗಿ ಅಭಿವಾದನ ಮಾಡಿದನು. ಬಳಿಕ ಮಹರ್ಷಿಗಳಿಗೆ ತನ್ನ ಮತ್ತು ಲಕ್ಷ್ಮಣ ಸೀತೆಯರ ಪರಿಚಯ ಮಾಡಿಕೊಡುತ್ತಾ ಹೇಳಿದನು, ಪೂಜ್ಯರೇ, ನಾವಿಬ್ಬರು ದಶರಥ ರಾಜನ ಮಕ್ಕಳಾದ ರಾಮ ಲಕ್ಷ್ಮಣರೆಂಬುವರು. ಜನಕನ ಮಗಳಾದ ಮಂಗಳಾಂಗಿಯಾದ ಈ ವೈದೇಹಿಯು ನನ್ನ ಭಾರ್ಯೆ. ನಿಷ್ಕಳಂಕಳಾದ ಇವಳು ನಿರ್ಜನವಾದ ಈ ಅರಣ್ಯಕ್ಕೆ ನನ್ನನ್ನೇ ಅನುಸರಿಸಿ ಬಂದಿರುವಳು. ನನ್ನ ತಂದೆಯಾದ ದಶರಥ ಮಹಾರಾಜನು 14 ವರ್ಷಗಳ ಕಾಲ ಅರಣ್ಯವಾಸವನ್ನು ಮಾಡಿ ಬರುವಂತೆ ನನ್ನನ್ನು ಕಳುಹಿಸಿಕೊಟ್ಟಿರುವನು. ನನಗೆ ಅತ್ಯಂತ ಪ್ರಿಯನಾದ, ದೃಢವ್ರತನಾದ ಈ ನನ್ನ ತಮ್ಮನಾದ ಸೌಮಿತ್ರಿಯೂ ನನ್ನನ್ನೇ ಅನುಸರಿಸಿ ಕಾಡಿಗೆ ಬಂದಿರುವನು. ತಂದೆಯ ಆಜ್ಞಾಧಾರಕರಾಗಿ ನಾವಿಂದು ಈ ತಪೋವನವನ್ನು ಪ್ರವೇಶಿಸಿದ್ದೇವೆ. ಕಂದ ಮೂಲ ಫಲಗಳನ್ನು ತಿನ್ನುತ್ತಾ ವಾನಪ್ರಸ್ಥಾಶ್ರಮೋಕ್ತವಾದ ಧರ್ಮವನ್ನು ಅನುಸರಿಸಿಕೊಂಡಿದ್ದೇವೆ. ಧೀಮಂತನಾದ ರಾಜಪುತ್ರನ ಆ ಮಾತನ್ನು ಕೇಳಿ ಧರ್ಮಾತ್ಮರಾದ ಭರದ್ವಾಜರು ಮಧುಪರ್ಕಕ್ಕಾಗಿ ಗೋವನ್ನು, ಅರ್ಘ್ಯ ಪ್ರದಾನಕ್ಕೆ ಅರ್ಹವಾದ ಉದಕವನ್ನು ಶಿಷ್ಯರ ಮೂಲಕವಾಗಿ ತರಿಸಿ ಅರ್ಘ್ಯ ಪಾದ್ಯ ಮಧುಪರ್ಕಗಳನ್ನು ಶ್ರೀರಾಮನಿಗೆ ಸಮರ್ಪಿಸಿದರು.
ಬಳಿಕ ಭರದ್ವಾಜರು ಅರಣ್ಯದಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳನ್ನು ಹಣ್ಣಿನ ರಸಗಳನ್ನು ರಾಮ ಲಕ್ಷ್ಮಣ ಸೀತೆಯರಿಗೆ ತಿನ್ನಲು ಕೊಟ್ಟರು. ಅವರು ತಂಗಲು ಯೋಗ್ಯವಾದ ಕುಟೀರವನ್ನು ಸಿದ್ಧಗೊಳಿಸಿಕೊಟ್ಟರು. ಭರದ್ವಾಜ ಮಹರ್ಷಿಗಳು ಆಗಮಿಸಿದ ಶ್ರೀರಾಮನಿಗೆ ಸ್ವಾಗತವನ್ನಿತ್ತು ಅರ್ಘ್ಯಪಾದ್ಯ ಮಧುಪರ್ಕ ಫಲಾಹಾರಗಳಿಂದ ಸತ್ಕರಿಸುತ್ತಿದ್ದ ಸಮಯದಲ್ಲಿ ಅವರ ಸುತ್ತಲೂ ಮೃಗ ಪಕ್ಷಿಗಳು ನಿಂತು ನೋಡುತ್ತಿದ್ದವು. ಹಾಗೆಯೇ ಆಶ್ರಮದಲ್ಲಿದ್ದ ಇತರ ಮುನಿಗಳು ಸುತ್ತುವರಿದು ನಿಂತಿದ್ದರು. ಭರದ್ವಾಜ ಮಹರ್ಷಿಗಳು ಆದರಪೂರ್ವಕವಾಗಿ ಸಲ್ಲಿಸಿದ ಆ ಪೂಜೆಯನ್ನು ಸ್ವೀಕರಿಸಿ ಆಸನದಲ್ಲಿ ಮಂದಸ್ಮಿತನಾಗಿ ಕುಳಿತಿದ್ದ ಶ್ರೀರಾಮನಿಗೆ ಮಹರ್ಷಿಗಳು ಧರ್ಮಯುಕ್ತವಾದ ಮಾತನ್ನು ಹೇಳಿದರು. ರಾಮಭದ್ರ, ನೀನು ಆಶ್ರಮಕ್ಕೆ ಬರುವುದನ್ನು ನಾನು ಬಹಳ ದಿವಸಗಳಿಂದ ನಿರೀಕ್ಷಿಸುತ್ತಲೇ ಇರುವೆನು. ನಿಷ್ಕಾರಣವಾಗಿ ನೀನು ಅಯೋಧ್ಯೆಯಿಂದ ಹೊರದೂಡಲ್ಪಟ್ಟೆ ಎಂಬ ವಿಷಯವು ನನಗೆ ತಿಳಿದಿದೆ. 2 ಮಹಾನದಿಗಳು ಸೇರುವ ಈ ಪುಣ್ಯ ಕ್ಷೇತ್ರವು ಅಂದರೆ ಪ್ರಯಾಗ ಕ್ಷೇತ್ರವು ಸಾಕಷ್ಟು ವಿಶಾಲವಾಗಿದೆ, ಪುಣ್ಯತಮವಾಗಿಯೂ ರಮಣೀಯವಾಗಿಯೂ ಇದೆ. ಇಲ್ಲಿ ನೀನು ಸುಖವಾಗಿ ಇರಬಹುದು. ಭರದ್ವಾಜರು ಹೀಗೆ ಹೇಳಲು ಸರ್ವರ ಹಿತದಲ್ಲಿಯೂ ಆಸಕ್ತನಾದ ಶ್ರೀರಾಮನು ಶುಭಕರವಾದ ಈ ಮಾತನ್ನು ಹೇಳಿದನು. ಮಹರ್ಷಿಗಳೇ, ತಾವು ಹೇಳಿದುದೇನೋ ಉಚಿತವಾಗಿಯೇ ಇದೆ. ಆದರೆ ಈ ಆಶ್ರಮಕ್ಕೆ ಸಮೀಪದಲ್ಲಿರುವ ಪಟ್ಟಣಿಗರು ನನ್ನನ್ನು ಇಲ್ಲಿ ಸುಲಭವಾಗಿ ಕಾಣಬಹುದು ಎಂಬ ಆಶಯದಿಂದ ತಂಡ ತಂಡವಾಗಿ ಇಲ್ಲಿಗೆ ಬರುವರೆಂದು ನಾನು ಭಾವಿಸುತ್ತೇನೆ. ವೈದೇಹಿಯನ್ನು ಮತ್ತು ನನ್ನನ್ನು ಕಾಣಲು ಉತ್ಸಾಹದಿಂದ ಜನರು ಇಲ್ಲಿಗೆ ಬಂದೇ ಬರುತ್ತಾರೆ. ಈ ಒಂದು ಕಾರಣದಿಂದ ನಾನಿಲ್ಲಿ ತಂಗಲು ಇಷ್ಟಪಡುವುದಿಲ್ಲ. ಏಕಾಂತೆ ಪಶ್ಯ ಭಗವನ್ನಾಶ್ರಮಸ್ಥಾನಮುತ್ತಮಂ ರಮತೆ ಯತ್ರ ವೈದೇಹಿ ಸುಖಾರ್ಹ ಜನಕಾತ್ಮಜ. ಪೂಜ್ಯರೇ, ಏಕಾಂತದಲ್ಲಿರಲು ಸಾಧ್ಯವಾಗುವಂತೆ ಒಂದು ಶ್ರೇಷ್ಠವಾದ ಆಶ್ರಮ ಪ್ರದೇಶವನ್ನು ಯೋಚಿಸಿ ಹೇಳಿರಿ. ಆ ಸ್ಥಳವು ಸುಖೋಚಿತಳಾದ ಜನಕನ ಮಗಳಾದ ಸೀತಾದೇವಿಯು ನಕ್ಕು ನಲಿಯಲು ಸಾಧ್ಯವಾಗುವಂತಿರಬೇಕು. ಶುಭಾವಹವಾದ ಶ್ರೀರಾಮನ ಆ ಮಾತನ್ನು ಕೇಳಿ ಮಹಾಮುನಿಗಳಾದ ಭರದ್ವಾಜರು ಗ್ರಹಿಸಲು ಯೋಗ್ಯವಾದ ಈ ಮಾತನ್ನು ಹೇಳಿದರು. ರಾಮಭದ್ರ, ನೀನು ಯಾವ ಪರ್ವತದಲ್ಲಿ ವಾಸ ಮಾಡಬೇಕಾಗಿರುವುದೋ ಆ ಪರ್ವತವು ಇಲ್ಲಿಗೆ 10 ಕ್ರೋಶಗಳ ದೂರವಿದೆ. ಅದು ಮಹರ್ಷಿಗಳಿಂದ ಸೇವಿಸಲ್ಪಡುತ್ತಿದೆ, ಪುಣ್ಯಪ್ರದವಾಗಿದೆ, ನೇತ್ರಾನಂದಕರವಾಗಿದೆ. ಗೋಲಾಂಗೋಲಗಳಿಂದಲೂ ಅಂದರೆ ಗೋವಿನ ಬಾಲವನ್ನು ಹೊಂದಿರುವ ಕಪಿ ವಿಶೇಷಗಳಿಂದಲೂ ಕಪಿಗಳಿಂದಲೂ ಮತ್ತು ಕರಡಿಗಳಿಂದಲೂ ಅದು ತುಂಬಿದೆ. ಗಂಧಮಾದನ ಪರ್ವತಕ್ಕೆ ಸದೃಶವಾಗಿರುವ ಆ ಪರ್ವತಕ್ಕೆ ಚಿತ್ರಕೂಟವೆಂದು ಹೆಸರು. ಯಾವತಾ ಚಿತ್ರಕೂಟಸ್ಯ ನರಶೃಂಗಾಣ್ಯವೇಕ್ಷತೆ ಕಲ್ಯಾಣಾನಿ ಕಲ್ಯಾಣಾನಿ ಸಮಾಧತ್ತೆ ನಪಾಪೇ ಕುರುತೆ ಮನಃ. ಎಲ್ಲಿಯವರೆಗೆ ಮಾನವನು ಆ ಚಿತ್ರಕೂಟ ಪರ್ವತದ ಶಿಖರವನ್ನು ಸಂದರ್ಶಿಸುತ್ತಿರುವನೋ ಅಷ್ಟು ಕಾಲದವರೆಗೆ ಅವನು ಶುಭ ಫಲಗಳನ್ನೇ ಪಡೆದುಕೊಂಡಿರುತ್ತಾನೆ. ಮನಸ್ಸು ಪಾಪ ಕರ್ಮದಲ್ಲಿ ತೊಡಗುವುದಿಲ್ಲ. ಋಷಯಸ್ತತ್ರ ಬಹವೋ ವಿಹೃತ್ಯ ಶರದಾಂ ಶತಂ ತಪಸಾ ದಿವಮಾರೂಢಾ ಕಪಾಲ ಶಿರಸಾ ಸಹ. ರಾಘವ, ಆ ಚಿತ್ರಕೂಟ ಪರ್ವತದ ತಪ್ಪಲುಗಳಲ್ಲಿ ಋಷಿ ಮಹರ್ಷಿಗಳು 100 ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾ ವಿಹರಿಸುತ್ತಿದ್ದು ತಪಃ ಫಲದಿಂದಾಗಿಯೇ ಸಶರೀರರಾಗಿಯೇ ಸ್ವರ್ಗಕ್ಕೆ ತೆರಳಿರುವರು. ಚಿತ್ರಕೂಟ ಪ್ರದೇಶವು ನಿರ್ಜನವಾಗಿದ್ದು ನಿನಗೆ ಅತ್ಯಂತ ಸುಖಕರವಾಗುವುದೆಂದು ನಾನು ಭಾವಿಸುತ್ತೇನೆ. 14 ವರ್ಷಗಳ ವನವಾಸವನ್ನು ನೀನು ಚಿತ್ರಕೂಟದಲ್ಲಾದರೂ ಕಳೆಯಬಹುದು, ನನ್ನೊಡನೆಯಾದರೂ ಇರಬಹುದು. ಹೀಗೆ ಹೇಳಿ ಧರ್ಮವಿದರಾದ ಭರದ್ವಾಜರು ಆಕಸ್ಮಿಕವಾಗಿ ಆಗಮಿಸಿರುವ ಬಹುಪ್ರಿಯನಾದ ಭಾರ್ಯಾ ಭ್ರಾತೃ ಸಹಿತನಾದ ಶ್ರೀರಾಮನನ್ನು ಸಕಲ ವಿಧವಾದ ಕಾಮನಾ ವಸ್ತುಗಳಿಂದಲೂ ಸತ್ಕರಿಸಿ ಪುರಸ್ಕರಿಸಿದರು. ಆ ಪ್ರಯಾಗ ಕ್ಷೇತ್ರದಲ್ಲಿ ಮಹರ್ಷಿಗಳ ಸಾನ್ನಿಧ್ಯವನ್ನು ಹೊಂದಿ ಅವರೊಡನೆ ಚಿತ್ರ ವಿಚಿತ್ರವಾದ ಕಥೆಗಳನ್ನು ಕೇಳುತ್ತಿದ್ದ ಶ್ರೀರಾಮನಿಗೆ ಆ ರಾತ್ರಿಯು ಪುಣ್ಯತಮವಾದ ಮತ್ತು ಪ್ರಸನ್ನವಾದ ರಾತ್ರಿಯಾಗಿ ಪರಿಣಮಿಸಿತು. ಮಹರ್ಷಿಗಳೊಡನಿದ್ದ ಆ ರಾತ್ರಿಯಲ್ಲಿ ಶ್ರೀರಾಮನ ಮನಸ್ಸು ನಿರ್ಮಲವಾಗಿಯೂ ಆಹ್ಲಾದಕರವಾಗಿಯೂ ಇದ್ದಿತು. ಸುಖವನ್ನು ಉಪಭೋಗಿಸಲು ಯೋಗ್ಯನಾಗಿದ್ದರು. ದಾರಿ ನಡೆದ ಶ್ರಮದಿಂದ ಬಹಳವಾಗಿ ಬಳಲಿದ್ದ ಶ್ರೀರಾಮನು ರಮ್ಯವಾಗಿಯೂ ಪುಣ್ಯತಮವಾಗಿಯೂ ಇದ್ದ ಭರದ್ವಾಜಾಶ್ರಮದಲ್ಲಿ ಸೀತಾ ಲಕ್ಷ್ಮಣರೊಡನೆ ಆ ರಾತ್ರಿಯನ್ನು ಸುಖವಾಗಿ ಕಳೆದನು. ಬೆಳಗಾದೊಡನೆಯೇ ನರಶ್ರೇಷ್ಠನಾದ ಶ್ರೀರಾಮನು ಭರದ್ವಾಜರ ಬಳಿಗೆ ಹೋಗಿ ಪ್ರಜ್ವಲಿಸುತ್ತಿದ್ದ ತೇಜಸ್ಸಿನಿಂದ ಕೂಡಿದ್ದ ಮಹರ್ಷಿಗಳಿಗೆ ಹೇಳಿದನು. ಸತ್ಯಶೀಲರೇ, ಪೂಜ್ಯರೇ, ನಿಮ್ಮ ಆಶ್ರಮದಲ್ಲಿ ರಾತ್ರಿಯನ್ನು ಸುಖವಾಗಿ ಕಳೆದೆವು.
ತಾವು ನಿರೂಪಿಸಿರುವ ಚಿತ್ರಕೂಟ ಪರ್ವತಕ್ಕೆ ಪ್ರಯಾಣ ಮಾಡಲು ಅನುಮತಿಸಿರಿ. ಶ್ರೀರಾಮನ ಶುಭ ಸಂಪರ್ಕವಿದ್ದ ಅಂತಹ ಮಹಾರಾತ್ರಿಯು ಕಳೆದು ಹೋದ ನಂತರ ಭರದ್ವಾಜರು ಶ್ರೀರಾಮನಿಗೆ ಹೇಳಿದರು, ಮಧುಮೂಲ ಫಲೋಪೇತಂ ಚಿತ್ರಕೂಟಂ ವ್ರಜ. ರಾಮಭದ್ರ, ಜೇನುತುಪ್ಪದಿಂದಲೂ ಕಂದ ಮೂಲಗಳಿಂದಲೂ ಮತ್ತು ನಾನಾ ವಿಧವಾದ ಹಣ್ಣುಗಳಿಂದಲೂ ಸಮೃದ್ಧವಾಗಿರುವ ಚಿತ್ರಕೂಟಕ್ಕೆ ನೀನು ಪ್ರಯಾಣ ಮಾಡಬಹುದು. ಅನೇಕ ವಿಧವಾದ ವೃಕ್ಷಗಳಿಂದ ವ್ಯಾಪ್ತವಾಗಿರುವ, ಕಿನ್ನರರಿಂದಲೂ ಉರಗರಿಂದಲೂ ಸಂಸೇವ್ಯಮಾನವಾಗಿರುವ, ನವಿಲುಗಳ ನಿನಾದದಿಂದ ಪ್ರತಿ ಕ್ಷಣದಲ್ಲಿಯೂ ಪ್ರತಿಧ್ವನಿಸುತ್ತಿರುವ, ಮದಿಸಿದ ಆನೆಗಳಿಂದ ಆಶ್ರಯಿಸಲ್ಪಟ್ಟಿರುವ ಆ ಚಿತ್ರಕೂಟ ಪರ್ವತದಲ್ಲಿ ವಾಸ ಮಾಡುವುದು ನಿನಗೆ ಹಿತಕರವಾಗುವುದೆಂದು ನಾನು ಭಾವಿಸುತ್ತೇನೆ. ಸುವಿಖ್ಯಾತವಾದ ಚಿತ್ರಕೂಟ ಪರ್ವತಕ್ಕೆ ನೀನಿನ್ನು ಹೋಗಿ ಬಾ. ರಾಜೀವಲೋಚನ, ನಾನು ಈ ಹಿಂದೆ ಹೇಳಿದಂತೆ ಚಿತ್ರಕೂಟ ಪರ್ವತವು ಪುಣ್ಯತಮವಾದುದು, ನೋಡಲು ಅತ್ಯಂತ ರಮಣೀಯವಾದುದು. ಕಂದ ಮೂಲ ಫಲಗಳು ಯಥೇಚ್ಛವಾಗಿ ಅಲ್ಲಿ ಸಿಕ್ಕುತ್ತವೆ. ಕಾಡಾನೆಗಳ ಹಿಂಡುಗಳು, ಜಿಂಕೆಯೇ ಮೊದಲಾದ ಸಾಧು ಪ್ರಾಣಿಗಳ ಹಿಂಡುಗಳು ಆ ಪರ್ವತದಲ್ಲಿ ಯಥೇಚ್ಛವಾಗಿ ಸಂಚರಿಸುತ್ತಿರುತ್ತವೆ. ಅವೆಲ್ಲವನ್ನೂ ನೀನು ನೋಡಿ ನಲಿಯಬಹುದು. ಚಿತ್ರಕೂಟ ಪರ್ವತದಲ್ಲಿರುವ ನದಿಗಳ ತೀರಗಳಲ್ಲಿಯೂ, ಗುಹೆಗಳ ಸಮೀಪದಲ್ಲಿಯೂ, ಮಹಾಪ್ರವಾಹಗಳ ಸನಿಹದಲ್ಲಿಯೂ ಸೀತೆಯೊಡನೆ ಸಂಚರಿಸುವಾಗ ನಿನ್ನ ಮನಸ್ಸು ಆನಂದ ತುಂದಿಲವಾಗುವುದು. ಪ್ರಹೃಷ್ಟವಾದ ಟಿಟ್ಟಿಭ ಪಕ್ಷಿಗಳಿಂದಲೂ ಪ್ರಹೃಷ್ಟವಾದ ಟಿಟ್ಟಿಬ ಪಕ್ಷಿಗಳಿಂದಲೂ ಕೋಗಿಲೆಗಳಿಂದಲೂ ನಿನಾದಿತವಾದ, ಮೃಗಗಳಿಂದಲೂ ಮದಿಸಿದ ಆನೆಗಳಿಂದಲೂ ಕೂಡಿ ಸುರಮ್ಯವಾಗಿ ಕಾಣುವ ಮಂಗಳಕರವಾದ ಚಿತ್ರಕೂಟ ಪರ್ವತಕ್ಕೆ ಹೋಗಿ ವಾಸ ಮಾಡಿಕೊಂಡಿರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 54ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.